ಇನ್ನು ಪಹಲ್ಗಾಮ್ನ ಬೈಸರನ್ನ ಕಣಿವೆ ಏನಿದೆ, ಮೊನ್ನೆ ಮಂಗಳವಾರ ಉಗ್ರರು ಅಟ್ಯಾಕ್ ಮಾಡಿ ಪ್ರವಾಸಿಗರನ್ನ, ಅದರಲ್ಲೂ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಅಟ್ಯಾಕ್ ನಡೆಸಿದ್ರು. 26 ಮಂದಿಯ ಜೀವ ತೆಗೆದ್ರು. ಈ ಕಣಿವೆಗೆ, ಈ ಬೈಸರನ್ ವ್ಯಾಲಿಗೆ ಉಗ್ರರು ಹೇಗೆ ಬಂದ್ರು? ಬೈಸರನ್ಗೆ 22 ಗಂಟೆ ನಡ್ಕೊಂಡೇ ಬಂದ್ರಂತೆ ಉಗ್ರರು. ಕೋಕರ್ನಾಗ್ನಿಂದ ದಟ್ಟ ಅರಣ್ಯದಿಂದ 4 ಮಂದಿ ಉಗ್ರರು ನಡ್ಕೊಂಡು ಬಂದಿದ್ದಾರೆ 22 ಕಿಲೋಮೀಟರ್. AK-47, M40 ರೈಫಲ್ ಅನ್ನ ಉಗ್ರರು ಬಳಸಿದ್ದಾರೆ ಅನ್ನೋದು ದೃಢಪಟ್ಟಿದೆ. ಪಹಲ್ಗಾಮ್ ಹತ್ಯಾಕಾಂಡದ ಹಿಂದೆ ಸ್ಥಳೀಯರ ನೆರವಿನ ಹಸ್ತ ಕೂಡ ಇದೆ. ದಾಳಿಗೆ ನೆರವಾದಂತಹ 14 ಮಂದಿ ಸ್ಥಳೀಯ ಕಾಶ್ಮೀರಿಗಳ ಗುರುತು ಪತ್ತೆಯಾಗಿದೆ. ಏಕಾಏಕಿ ಹೊರಗಡೆಯಿಂದ ಬಂದ ಉಗ್ರರು ಪಹಲ್ಗಾಮ್ನಲ್ಲಿ ಪ್ರವಾಸಿಗರನ್ನ ಟಾರ್ಗೆಟ್ ಮಾಡಿದ್ರು ಅಂತ ಹೇಳೋದಕ್ಕಾಗಲ್ಲ. ಆ ದಾಳಿ ಅಷ್ಟು ಸುಲಭ ಅಲ್ಲ. ಆದ್ರೆ ಅಲ್ಲಿನ ಸ್ಥಳೀಯರು ಈ ಉಗ್ರರಿಗೆ ಕೈ ಜೋಡಿಸಿರೋದು ಕೂಡ ಕನ್ಫರ್ಮ್ ಆಗಿತ್ತು. ಈಗ ಅವರ ಗುರುತು ಕೂಡ ಪತ್ತೆ ಆಗಿದೆ. ಉಗ್ರರಿಗೆ ನೆರವಾಗಿ ಕೃತ್ಯಕ್ಕೆ ಸಹಾಯ ಮಾಡ್ತಾ ಇದ್ದಂತಹ ಸ್ಥಳೀಯರ ಗುರುತನ್ನ ಸೇನೆ ಪತ್ತೆ ಹಚ್ಚಿದೆ. ಲಷ್ಕರ್, ಜೈಷ್, ಹಿಜ್ಬುಲ್ ಉಗ್ರ ಸಂಘಟನೆಯ ಜೊತೆ ನಂಟು ಹೊಂದಿದ್ದಂತ 14 ಮಂದಿ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ ಪಟ್ಟಿಗೆ ಇವರನ್ನ ಸೇರ್ಪಡೆ ಮಾಡಲಾಗಿದೆ. 22 ಕಿಲೋಮೀಟರ್ ಈ ಘಟನೆ ಏನ್ ನಡೀತು ಪಹಲ್ಗಾಮ್ನ ಬೈಸರನ್ ವ್ಯಾಲಿಯಲ್ಲಿ, ಅಲ್ಲಿಗೆ ಉಗ್ರರು ನಡ್ಕೊಂಡು ಬಂದಿದ್ದಾರೆ ಅನ್ನೋದು ಕನ್ಫರ್ಮ್ ಆಗಿದೆ. ಇನ್ನು ಈ ಸಂದರ್ಭದಲ್ಲಿ 14 ರಾಕ್ಷಸರ ಹಿಟ್ ಲಿಸ್ಟ್ ಅನ್ನ NIA ಟೀಮ್ ರೆಡಿ ಮಾಡಿದೆ. ಅನಂತ್ನಾಗ್, ಶೋಫಿಯಾನ್, ಪುಲ್ವಾಮಾದ 14 ಉಗ್ರರ ಲಿಸ್ಟ್ ರೆಡಿ ಆಗಿದೆ. 9 ಜನ ಲಷ್ಕರ್, 3 ಜೈಷ್ ಎ ಮೊಹಮ್ಮದ್ ಜೊತೆಗೆ ಹಿಜ್ಬುಲ್ಲಾ ಜೊತೆಗೂ ಕೂಡ ನಂಟನ್ನ ಹೊಂದಿರುವಂತಹ ಸಾಕ್ಷ್ಯ ಸಿಕ್ಕಿರುವಂತಹ ಹಿನ್ನೆಲೆಯಲ್ಲಿ 14 ಉಗ್ರರ ಹಿಟ್ ಲಿಸ್ಟ್ ಅನ್ನ ರೆಡಿ ಮಾಡಿಕೊಂಡಿದ್ದಾರೆ. ಇನ್ನು ಈ 14 ಉಗ್ರರಲ್ಲಿ 5 ಸಂಘಟನೆಗೆ ಸೇರಿದಂತಹ ಘಟನೆ ನಡೆದಂತ ಸ್ಥಳದಲ್ಲಿದ್ರು. 5 ಜನ ಘಟನೆ ನಡೆದಂತ ಸ್ಥಳದಲ್ಲಿ ಇದ್ರು. 5ರಲ್ಲಿ 3 ಉಗ್ರರು ಈಗಾಗಲೇ NIA ವಶಕ್ಕೆ ಸಿಕ್ಕಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ದಾಳಿಗೆ ಸಂಚು ರೂಪಿಸಿದಂತ ಉಗ್ರರಿಗೆ ಅವರು ನೆರವಾಗಿದ್ರು ಅನ್ನುವಂತ ವಿಚಾರ ಕೂಡ ಗೊತ್ತಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಇದೀಗ ನಮ್ಮ ಜೊತೆಗೆ ಮತ್ತೆ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜು, ಇದೀಗ ಒಂದು ಕಡೆಯಲ್ಲಿ ಯಾವ ರೀತಿಯಾಗಿ ಅವರು ಆ ಒಂದು ಉಗ್ರರು ಆ ಸ್ಥಳಕ್ಕೆ ಬಂದ್ರು ಅನ್ನುವಂಥ ವಿಚಾರ, ಸುಮಾರು 22 ಗಂಟೆಗಳ ಕಾಲ ನಡ್ಕೊಂಡು ಬಂದ್ರು ಅನ್ನುವಂಥ ವಿಚಾರ ಕೂಡ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ. ಜೊತೆಗೆ 14 ಉಗ್ರರ ಹಿಟ್ ಲಿಸ್ಟ್ ಕೂಡ ರೆಡಿ ಆಗಿದೆ. ಅವರು ಯಾವ ರೀತಿಯಾಗಿ ಇವರಿಗೆ ನೆರವನ್ನ ನೀಡ್ತಾ ಇದ್ರು? ಮಧು, NIA ಅಖಾಡಕ್ಕೆ ಇಳಿದ ಮರುಗಳಿಗೆಯೇ ಎಲ್ಲ ರೀತಿಯ ಒಂದು ಅಂದ್ರೆ ಈ ಸೇನೆ ಮಾಹಿತಿ ಕೊಡಬಹುದು, ಕಾರ್ಯಾಚರಣೆ ಮಾಡುತ್ತೆ. ಆದ್ರೆ ಅದಕ್ಕೊಂದು ಕಾನೂನಿನ ರೂಪ ಕೊಟ್ಟು ಯಾರು ಅಕ್ಯೂಸ್ಡ್ ಅಥವಾ ಯಾರು ಏನ್ ಕೆಲಸ ಮಾಡಬಹುದು, ಮಾಡಿರಬಹುದು ಅನ್ನುವಂತ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕುವಂತದ್ದು ತನಿಖಾ ಸಂಸ್ಥೆ, ಅದು NIA. ಸೊ ಈಗ NIA ಅಖಾಡಕ್ಕೆ ಇಳಿದಾಗಿದೆ. ಮೊನ್ನೆ ಸಂಜೆನೆ ಪ್ರಕರಣವನ್ನ ದಾಖಲಿಸಿಕೊಂಡಾಗಿದೆ. ಅದಕ್ಕೆ ಅದೇ ಸಂದರ್ಭದಲ್ಲಿ ಲಷ್ಕರ್ ತೊಯ್ಬಾ ಸೇರಿದಂತೆ ಕೆಲವು ಪ್ರಮುಖ ಸಂಘಟನೆಗಳು ಏನಿದಾವೆ, ಇದಕ್ಕೆ ಭಯೋತ್ಪಾದಕ ಸಂಘಟನೆಗಳು, ಅದರ ವಿರುದ್ಧವೇ ನೇರವಾಗಿ FIR ದಾಖಲಿಸಿರುವಂತದ್ದು. ಸೊ ಈ ಎಲ್ಲ ಅಂಶಗಳನ್ನ ನೋಡಿದಾಗ ಇವರ ಹತ್ರ ಮಾಹಿತಿ ಇದೆ. ಯಾಕಂದ್ರೆ NIA ಕೇವಲ ಘಟನೆ ನಡೆದ ಬಳಿಕ ಹೋಗಲ್ಲ, ಈ ಹಿಂದೆ ಹಲವಾರು ಸಂದರ್ಭಗಳಲ್ಲಿ ರೈಡ್ ಮಾಡಿ ಒಂದಷ್ಟು ಮಾಹಿತಿಗಳನ್ನ ಸಂಗ್ರಹಿಸಿ ಇಟ್ಕೊಂಡಿರುತ್ತೆ. ಇಂಥವ್ರು ಈ ಕೃತ್ಯ ಮಾಡಿರಬಹುದು ಅನ್ನುವಂತ ಶಂಕೆ ಇರುತ್ತೆ. ಆದ್ರೆ ಆ FIR ಮಾಡುವಾಗ ಅಥವಾ FIR ಅನ್ನು ದಾಖಲಿಸುವಂತ ಸಂದರ್ಭದಲ್ಲಿ ಅದನ್ನ ಮತ್ತೊಮ್ಮೆ ಪರಿಶೀಲಿಸಿ ದಾಖಲಿಸಿರುವಂತದ್ದು. ಈ ಘಟನೆಗೆ ಸಂಬಂಧಪಟ್ಟಂತೆ 14 ಜನರ ವಿರುದ್ಧ ಏನು ಈಗ ಆಲ್ರೆಡಿ NIA ತನಿಖಾ ತಂಡ 14 ಜನರು ಇದರ ಹಿಂದೆ ಇದ್ದಾರೆ ಅನ್ನುವಂಥದ್ದನ್ನ ಒಂದು ಸಿದ್ಧಪಡಿಸಿರುವಂತದ್ದು. ಅವ್ರ ಫೋಟೋಗಳು ರಿಲೀಸ್ ಆಗಿರುವಂತದ್ದು, ಮತ್ತೆ ಅವ್ರು ಯಾರು ಅನ್ನುವಂಥದ್ದು. ಈ ಅವರ ಏಜ್ ಅನ್ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಎಲ್ಲರೂ ಕೂಡ 20ರ ಆಸುಪಾಸಿನಿಂದ 30-35ರ ಆಸುಪಾಸಿನಲ್ಲಿ ಇರುವಂತವ್ರು. ಇದರಲ್ಲಿ ಪ್ರಮುಖವಾಗಿ ಮೊನ್ನೆ ಏನು ಪಹಲ್ಗಾವ್ನ ಘಟನೆ ನಡೀತು, ಆ ಘಟನೆಗೆ ಈ 14 ಜನರಲ್ಲಿ 5 ಸಹಾಯವನ್ನ ಮಾಡಿದ್ದಾರೆ ಅನ್ನುವಂಥದ್ದು. ಅದು ಯಾವ ರೀತಿಯ ಸಹಾಯ ಅನ್ನುವಂಥದ್ದು ಇನ್ನೂ ಕೂಡ ಹೊರಗಡೆ ಬೀಳ್ಬೇಕಾಗಿದೆ. ಅದು ಲಾಜಿಸ್ಟಿಕ್ ಸಪೋರ್ಟ ಅಥವಾ ದಾರಿ ತೋರಿಸಿದ್ದ, ಮ್ಯಾಪ್ ರೆಡಿ ಮಾಡಿಕೊಟ್ಟಿದ್ದ, ಇವೆಲ್ಲವೂ ಕೂಡ ಇರುತ್ತೆ. ಅಥವಾ ಅವರ ತಂಗಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದ, ಅಥವಾ ಇಂಥ ಕಡೆ ಹೋಗ್ಬೇಕು, ಈ ದಾರಿಯಲ್ಲಿ ನೀವು ಎಂಟ್ರಿ ಎಕ್ಸಿಟ್ ಪಾಯಿಂಟ್ ಹೇಳ್ಕೊಟ್ಟಿದ್ದ, ಇಂತೆಲ್ಲಾ ಪ್ರಶ್ನೆಗಳು ಕೂಡ ಇದಾವೆ. ಸೊ ಆ ಹಿನ್ನೆಲೆಯಲ್ಲಿ ತನಿಖೆ ನಡೆಯುತ್ತೆ. ಅದರ ಜೊತೆಗೆ ನಾವು ನೋಡ್ಬೋದು
ಅವರು ಏನು ದಾಳಿಕೋರರು ಎಲ್ಲಿಂದ ಬಂದ್ರು, ಎಷ್ಟೊತ್ತು ಸಮಯ ತೆಗೆದುಕೊಂಡ್ರು ಅನ್ನುವಂಥದ್ದು ಎಲ್ಲವೂ ಕೂಡ ಈಗ ಗೊತ್ತಾಗಿರುವಂತದ್ದು. ಯಾಕಂದ್ರೆ ಆ ದಾರಿ ಇದೆಯಲ್ಲ, ಕೋಕರ್ನಾಗ್ ಅನ್ನುವಂತ ಅರಣ್ಯ ಪ್ರದೇಶದಿಂದ ಆ ಪ್ರದೇಶಕ್ಕೆ ಬರಬೇಕಾದ್ರೆ ಸುಮಾರು 35 ನಿಮಿಷಗಳ ಕಾಲ ವಾಕ್ ಮಾಡಿದ್ದಾರೆ. ಅದರ ಡಿಸ್ಟೆನ್ಸ್, ಆ ಭಾಗದ ಡಿಸ್ಟೆನ್ಸ್ ಅನ್ನ ನಾವು ನೋಡಿದಾಗ ಹೆಚ್ಚು ಕಡಿಮೆ 20 ಕಿಲೋಮೀಟರ್ ಹೇಳ್ತಾ ಇದ್ದಾರೆ. ಅಲ್ಲಿಂದ ಅಲ್ಲಿಗೆ 35 ನಿಮಿಷದಲ್ಲಿ ವಾಕ್ ಮಾಡ್ಕೊಂಡು ಬಂದಿದ್ದಾರೆ ಅಂದ್ರೆ ಅವ್ರು ಎಷ್ಟು ಟ್ರೈನ್ ಆಗಿರ್ಬೇಕು ಅನ್ನುವಂತ ಪ್ರಶ್ನೆ ಕೂಡ ಈಗ ಮೂಡುತ್ತೆ. ಸೊ ಈ ಎಲ್ಲಾ ಪ್ರಶ್ನೆಗಳನ್ನ ಇಟ್ಕೊಂಡು ಈಗ NIA ಅಖಾಡದಲ್ಲಿದೆ. ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ, ಆರೋಪಿಗಳು ಕೂಡ ಸಿಗ್ತಾರೆ. ಮತ್ತೆ ಅದ್ರ ಜೊತೆಗೆ ಕೆಲವೊಂದಷ್ಟು ಆರೋಪಿಗಳು ಈಗ ಆಲ್ರೆಡಿ NIA ಕಸ್ಟಡಿಯಲ್ಲಿದ್ದಾರೆ. ವಿಚಾರಣೆಯನ್ನ ಎದುರಿಸ ಎಸ್, ಹಾಗೆ ಸಂಪರ್ಕದಲ್ಲಿರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.